ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬುಧವಾರ ತಪ್ಪದೆ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಅರಿಶಿಣದ ಡಬ್ಬದಲ್ಲಿ ಈ ಸಣ್ಣ ವಸ್ತುವನ್ನು ಇಟ್ಬಿಡಿ. ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚು ವೆಚ್ಚ ಇಲ್ಲದೆ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲೇ ನಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವಂಥ ಪರಿಹಾರಗಳಿಗೆ ಸಾಕಷ್ಟು ಶಕ್ತಿ ಅನ್ನೋದಿದೆ. ನಾವು ಮನಸ್ಸಲ್ಲಿ ಏನು ಕೇಳ್ಕೊಳ್ತೀವಿ, ನಮ್ಮ ಕೋರಿಕೆ, ನಮ್ಮ ಬೇಡಿಕೆ ಏನಿರುತ್ತೋ ನಮ್ಮ ಇಚ್ಛೆಯ ಅನುಸಾರವಾಗಿ ನಡೆಯುವಂಥ ಕಾರ್ಯ ನಡೆಯುತ್ತೆ. ಹೌದು, ಅದಕ್ಕೋಸ್ಕರ ನಾವು ಅರಿಶಿಣ ಅಂದರೆ ಶುಭ ಕಾರ್ಯಗಳಿಗೆ ಇದನ್ನು ತುಂಬ ವಿಶೇಷವಾಗಿ ಪ್ರಾಮುಖ್ಯವಾಗಿ ತಗೊಳ್ಳೋದ್ರಿಂದ ಅರಿಶಿಣ ಶುಭ ಸಂಕೇತ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ಕೂಡ ನಮ್ಮ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ತಗೊಳ್ಳುವಂಥ ಪ್ರಾಧಾನ್ಯವಾದ ಅರಿಶಿಣವನ್ನು ಈ ರೀತಿಯ ಪರಿಹಾರಗಳಲ್ಲಿ ಬಳಸೋದ್ರಿಂದ ಮುಖ್ಯವಾಗಿ ಹಣಕಾಸಿಗೆ ತೊಂದರೆ ಆಗೋದಿಲ್ಲ. ಮನೆಯಲ್ಲಿ ಯಾವಾಗಲೂ ಸಮಸ್ಯೆಗಳು ಕಾಡ್ತಾ ಇದ್ದರೆ ಈ ಸಿಂಪಲ್ಲಾಗಿರುವಂಥ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ತುಂಬ ಜನ ನೆಗ್ಲೆಕ್ಟ್ ಕೂಡ ಮಾಡ್ತಾರೆ. ಅಂದರೆ ಇವುಗಳನ್ನು ಮಾಡೋದ್ರಿಂದ ನಮಗೇನು ಲಾಭ ಇರುತ್ತೆ ಅಂತಂದ್ಬಿಟ್ಟು ಆ ಥರ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾವುದೇ ಕೆಲಸ ಆಗಿರಬಹುದು, ಯಾವುದೇ ಒಂದು ಈ ರೀತಿಯ ಪರಿಹಾರಗಳಾಗಿರಬಹುದು, ಅದಕ್ಕೆ ನಂಬಿಕೆ ಅನ್ನುವಂಥ ಬುನಾದಿಯ ಮೇಲೆ ನಿಂತಿರುತ್ತೆ. ಇದನ್ನು ನಾವು ಮಾಡ್ಕೊಳ್ಬೇಕಾದ್ರೆ ನಂಬಿಕೆ ಇಟ್ಕೊಂಡು ಮಾಡಿಕೊಂಡ್ರೆ ಎಷ್ಟೋ ಸಮಸ್ಯೆಗಳಿಂದ ಪಾರಾಗಬಹುದು, ಕಷ್ಟಗಳಿಂದ ನಾವು ದೂರ ಆಗಬಹುದು. ಏಕೆಂದರೆ ಆ ಕಷ್ಟಗಳು ಅನ್ನುವಂಥದ್ದು ಯಾವ ರೀತಿ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗಿರೋದಿಲ್ಲ. ಅಂತಹವರು ಮುಖ್ಯವಾಗಿ ಬುಧವಾರದ ದಿನ ಈ ಅರಿಶಿಣದ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಬುಧವಾರ ಅಂತ ಹೇಳಿದ್ರೆ ಗಣಪತಿಯನ್ನು ಪೂಜಿಸುವಂಥದ್ದು. ಗಣಪತಿಯನ್ನು ಗೌರಿದೇವಿ ಅರಿಶಿಣದಲ್ಲೇ ಮಾಡಿರುವಂಥದ್ದು. ಅದಕ್ಕೆ ಅರಿಶಿಣ ಅನ್ನುವಂಥದ್ದು ಬುಧವಾರಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಇದನ್ನು ಮಾಡಿಕೊಂಡಾಗ ಕೆಲಸಗಳು ಸರಾಗವಾಗಿ ನಿರ್ವಿಘ್ನವಾಗಿ ನೆರವೇರುತ್ತೆ. ಯಾವುದೇ ಕೆಲಸಗಳಲ್ಲೂ ಕೂಡ ಅಡೆತಡೆ ಇಲ್ಲದೆ ತುಂಬ ಜನಕ್ಕೆ ಒಂದು ಕೆಲಸ ಅನ್ನೋದು ಕೈಗೆ ಸಿಕ್ಕಿದ್ರೆ ಸಾಕಪ್ಪ, ತುಂಬ ಸಮಯ ಹಣ ಎಲ್ಲವೂ ವ್ಯರ್ಥ ಆಗ್ತಾ ಇದೆ, ಆದರೂ ಯಾಕೆ ನಮ್ಮ ಕೆಲಸಗಳು ನಮಗೆ ಕೈಗೂಡ್ತಾ ಇಲ್ಲ ಅನ್ನುವಂಥವರು ಅರಿಶಿಣದ ಡಬ್ಬದಲ್ಲಿ ಈ ವಸ್ತುವನ್ನು ಇಡಿ ನೋಡಿ. ಅದರ ಚಮತ್ಕಾರವನ್ನು ನೀವೇ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆಗಳನ್ನು ಕಾಣಬಹುದು. ಕೆಲವು ಪದ್ಧತಿಗಳಿರುತ್ತೆ ಸ್ನೇಹಿತರೆ. ಹಾಗೆ ಮುಖ್ಯವಾಗಿ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲೂ ಅಷ್ಟೇ ಗಾಜಿನದರಲ್ಲಿ ಇಡಬೇಕಾಗುತ್ತೆ ಅಂತ ಕೂಡ ತಿಳಿಸಿದೆ. ಅಂದರೆ ಗಾಜು ಅಥವಾ ಸ್ಟೀಲ್ ನಾವು ಬಳಸಬೇಕಾಗುತ್ತೆ. ಈ ಒಂದು ಕಾಪರ್ ಇರುತ್ತೆ ನೋಡಿ, ಅದರಲ್ಲಿ ಬಳಸಬಾರ್ದು. ಅರಿಶಿಣವನ್ನು ನಾವು ಇಡಬಾರ್ದು. ಹಾಗೆ ಮಣ್ಣಿನದರಲ್ಲೂ ಕೂಡ ಇಡಬಾರ್ದು. ಈ ಥರ ಇದು ಎರಡನ್ನು ಬಿಟ್ಟು ನೀವು ಇವುಗಳಲ್ಲಿ ಇಡೋದ್ರಿಂದ ಕೂಡ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ನಮಗೆ ಅದು ಕೆಲಸ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ದೇವ್ರ ಮನೆಯಲ್ಲಿ ಇರುವಂಥದ್ದು ಹಾಗೆ ಅಡುಗೆ ಮನೆಯಲ್ಲಿ ಇರುವಂಥ ಅರಿಶಿಣವನ್ನು ಯಾವಾಗಲೂ ಅಷ್ಟೇ ನಾವು ಸಪ್ರೇಟಾಗಿ ಇಟ್ಕೊಂಡಿರಬೇಕು. ಅಡುಗೆ ಮನೆಯಲ್ಲಿ ಇರುವಂಥ ಅರಿಶಿಣವನ್ನು ನೀವು ಒಂದು ಸ್ಟೀಲು, ಗಾಜಿನದ್ದು ಅಥವಾ ಹಿತ್ತಾಳೆ ಇರುತ್ತೆ ನೋಡಿ, ಬ್ರಾಸ್, ಅದರಲ್ಲೂ ಕೂಡ ಇಟ್ಕೊಳ್ಳೋದ್ರಿಂದ ತೊಂದರೆ ಇಲ್ಲ. ಇನ್ನಷ್ಟು ಅದೃಷ್ಟ ಅನ್ನೋದು ನಮಗೆ ಬರುತ್ತೆ, ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಕೇಳಿಕೊಂಡಿರುವ ಕೋರಿಕೆಗಳು ಯಾವ ರೀತಿ ನಡೆಯುತ್ತೆ ಅನ್ನೋದು ತುಂಬ ಜನಕ್ಕೆ ಒಂದು ಡೌಟಲ್ಲಿರ್ತಾರೆ. ಈ ರೀತಿಯ ಪರಿಹಾರವನ್ನು ರಹಸ್ಯವಾಗಿ ನಾವು ಇದರಲ್ಲಿ ಮಾಡಿ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರ, ಕಾಟಾಚಾರಕ್ಕೆ ಮಾಡಿದಾಗ ಅದು ಹೋಗೋದಿಲ್ಲ. ದರಿದ್ರ ಅನ್ನುವಂಥದ್ದು, ಅಲಕ್ಷ್ಮಿ ಅನ್ನುವಂಥ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ನಮ್ಮ ಏಳಿಗೆಯನ್ನು ತುಳಿತಾ ಇರುತ್ತೆ. ನಮ್ಮ ಹಣಕಾಸಿನ ಮೇಲೆ ಪೆಟ್ಟು ಬೀಳ್ತಾ ಇರುತ್ತೆ. ಆರೋಗ್ಯದ ಮೇಲೆ ಕೂಡ ನಮಗೆ ಇದರ ಪ್ರಭಾವ ಬೀರೋದ್ರಿಂದ ಎಷ್ಟೇ ಕೆಲಸಗಳು ಅಂದ್ಕೊಂಡ್ರು, ಎಷ್ಟೇ ದುಡ್ಡು ಬಂದರೂ ಉಳಿತಾಯ ಮಾಡೋದಕ್ಕಾಗೋದಿಲ್ಲ. ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಎಷ್ಟು ಹಣ ಸಂಪಾದನೆ ಮಾಡಿದ್ರೂ ಕೂಡ 1 ರೂಪಾಯಿ ಕೂಡ ನಿಲ್ಲೋದಿಲ್ಲ. ಮತ್ತು ನಾವು ಸಾಲ ಮಾಡಿಕೊಳ್ಳುವಂಥ ಪರಿಸ್ಥಿತಿಯನ್ನು ತಂದುಕೊಳ್ತೀವಿ. ಈ ದಿನ ಈ ತಿಂಗಳು ಅಂತ ನಾವು ಒಂದು ಲೆಕ್ಕಾಚಾರ ಮಾಡಿರ್ತೀವಿ, ಕಮಿಟ್ ಆಗಿರ್ತೀವಿ, ಇಷ್ಟಿಷ್ಟು ಕೆಲಸಗಳು ಮಾಡಿಕೊಳ್ಬೇಕು ಅಂತ. ಆದರೆ ನಮಗೇ ಗೊತ್ತಿಲ್ಲದೆ ಈ ರೀತಿಯ ಖರ್ಚುಗಳು ಬಂದಾಗ
ಉಳಿತಾಯ ಎಲ್ಲಿಂದ ಮಾಡಬೇಕು ಅಂತಂದ್ಬಿಟ್ಟು ತೋಚೋದಿಲ್ಲ. ಅಂತಹವರು ಮುಖ್ಯವಾಗಿ ಇದನ್ನು ಒಂದು ಕಾಗದ ತಗೊಂಡಿದ್ದೆ, ಅದರಲ್ಲಿ ಚಿಕ್ಕದಾಗಿ 1 ಇಂಚಷ್ಟು ಸಾಕು ನಮಗೆ ಶುಂಠಿಯನ್ನು ತಗೊಳ್ಳಿ. ಶುಂಠಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿ ನಾವು ಗಣಪತಿಗೆ ಪೂಜಿಸುವಂಥ ದಿನಗಳಲ್ಲಿ ಬಳಸೋದ್ರಿಂದ ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು ಸ್ನೇಹಿತರೆ. ಒಂದು ಚಿಕ್ಕದಾಗಿ 1 ಇಂಚಷ್ಟು ನೀವು ಹಾಕ್ಕೊಳ್ಳಿ. ಇನ್ನು ನಮಗೆ ತುಳಸಿ ಎಲೆಗಳು 1-2 ಆದರೆ ಸಾಕಾಗುತ್ತೆ. ತುಳಸಿ ಎಲೆಗಳು ಶ್ರೀ ಮಹಾಲಕ್ಷ್ಮಿಯ ಸಂಕೇತ. ಮಹಾವಿಷ್ಣು ಸಮೇತ ಆ ತಾಯಿ ಬಂದು ನಮ್ಮ ಮನೆಯಲ್ಲಿ ನೆಲೆಸುವಂಥ ಸೂಚನೆ ಕೊಡ್ತಾಳೆ ಆ ತಾಯಿ. ಅದಕ್ಕೆ ಇಷ್ಟು ಹಾಕ್ಕೊಂಡು ಒಣಮೆಣಸಿನಕಾಯಿ 1 ಹಾಕ್ಕೊಳ್ಳಿ. ಯಾಕಂದರೆ ಕೆಲವೊಬ್ಬರಿಗೆ ಅರಿಶಿಣದ ಬಾಕ್ಸು ಚಿಕ್ಕದಾಗಿರುತ್ತೆ, ನಮಗೆ ಸ್ಪೇಸ್ ಅನ್ನೋದು ಇರೋದಿಲ್ಲ. ನೋಡ್ಕೊಂಡಿದ್ದೆ, ಅರಿಶಿಣ ಡಬ್ಬದಲ್ಲಿ ಇಡಿಸುವಷ್ಟು ನಾವು ಚಿಕ್ಕದಾಗಿ ಇಟ್ಕೊಳ್ಬೇಕಾಗುತ್ತೆ. ಒಣಮೆಣಸಿನಕಾಯಿ ನಮ್ಮ ಸುತ್ತಮುತ್ತ ನಮ್ಮ ಹತ್ತಿರದ ಜನ ಸಂಬಂಧಗಳಲ್ಲೇ ಇರ್ತಾರೆ. ಅವ್ರಿಗೇ ಅಸೂಯೆ ಇರುತ್ತೆ ನಮ್ಮ ಬಗ್ಗೆ, ನಮ್ಮ ಏಳಿಗೆಯ ಬಗ್ಗೆ, ನಮ್ಮ ಹಣಕಾಸಿನ ಬಗ್ಗೆ, ನಮ್ಮ ಜೀವನದ ಬಗ್ಗೆ ಒಂದು ಕುತೂಹಲ ಅನ್ನೋದಿರುತ್ತೆ. ಪ್ರತಿನಿತ್ಯ ಅವರು ನಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ನಾವು ಎಲ್ಲಿ ಏಳಿಗೆ ಆಗಿಬಿಡ್ತೀವಿ ಅನ್ನುವಂಥ ಅಸೂಯೆ ಜಾಸ್ತಿ ಇರುತ್ತೆ. ಅಂತಹವರ ಕಣ್ಣು ದೃಷ್ಟಿಯಿಂದ ನಾವು ಆರೋಗ್ಯಕ್ಕೆ, ಹಣಕಾಸಿಗೆ, ಮನೆಯಲ್ಲಿ ಪ್ರತಿಯೊಂದು ಕೆಲಸದ ಮೇಲೂ ಹೊರ್ಗಡೆ ಹೋಗ್ಬೇಕಂದ್ರೂ ಯಾವುದೇ ಕೆಲಸ ಕೂಡ ಆಗೋದಿಲ್ಲ. ಅದೆಲ್ಲವೂ ಕೂಡ ಈ ರೀತಿ ನರದೃಷ್ಟಿ ಬಿದ್ದಾಗ ನಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು. ಅದನ್ನು ಹೋಗಲಾಡಿಸಿದಾಗ ಮಾತ್ರ ನಮ್ಮ ಕೆಲಸಗಳು ಸರಾಗವಾಗಿ ನಡೆಯುತ್ತೆ, ಆರೋಗ್ಯವಂತರಾಗಿರ್ತೀವಿ, ಹಣಕಾಸು ನಿಲ್ಲುತ್ತೆ, ನಮಗೆ ಆಕಸ್ಮಿಕ ಧನಲಾಭ ಆಗುತ್ತೆ. ಬಂದು ಆ ಕೆಲಸಗಳು ಅಂದರೆ ನಮಗೆ ಹಣ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಬೇರೆ ಕಡೆಯಿಂದ ಬರುವಂಥದ್ದು ಅದು ಕೂಡ ಬರುತ್ತೆ, ಬಂದು ನಮ್ಮ ಕೈಯಲ್ಲಿ ನಿಲ್ಲುವಂಥ ಕೆಲಸ ಮಾಡುತ್ತೆ. ಇದನ್ನು ನಿಮ್ಮ ಅರಿಶಿಣದ ಡಬ್ಬದಲ್ಲಿ ರಾತ್ರಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇಡಿ ಈ ಥರ ಇಟ್ಟು ಕೇಳ್ಕೊಳ್ಳಿ. ಸದಾ ಕಾಲ ನಮ್ಮ ಮನೆಯಲ್ಲಿ ನೆಲೆಸು ಮಹಾಲಕ್ಷ್ಮಿ ಅಂತ ಕೇಳ್ಕೊಂಡಿದ್ದೆ. ವಿಷ್ಣು ಸಮೇತ ನಿಮಗೆ ತಿಳಿದಿರುವಂಥ ಯಾವುದಾದ್ರೂ ನೀವು ಆ ಮಂತ್ರವನ್ನು ಪಠಣೆ ಮಾಡಿಕೊಂಡು ಇಡಬಹುದು. ಈ ಥರ ಇಟ್ಟಾಗ ಅದನ್ನು ಪ್ರತಿನಿತ್ಯ ನಾವು ಅಡುಗೆಗೆ ಬಳಸಿದಾಗ ನಮ್ಮ ಆಲೋಚನೆಗಳು, ಆರೋಗ್ಯ ಪ್ರತಿಯೊಂದು ಕೂಡ ಸುಧಾರಿಸುತ್ತೆ ಅಂತ ಹೇಳಬಹುದು. ಈ ರೀತಿಯ ಒಳ್ಳೆಯ ದಿನ ಮಾಡ್ಕೊಂಡ ಮೇಲೆ ಇದನ್ನು ಮತ್ತೆ 1 ತಿಂಗಳು 2 ತಿಂಗಳು ಆದಮೇಲೆ ನೀವು ಬದಲಾಯಿಸ್ಕೊಳ್ತಾ ಇರಬಹುದು. ಇಷ್ಟು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.